Hello dear students, welcome back to Learn Easily channel. The Flower poem by Alfred Lord Tennyson. ಈ ಒಂದು ಪೊಯಮ್ ದ ಫ್ಲವರ್ನ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಸಮರಿಯನ್ನು ಈ ವಿಡಿಯೋದಲ್ಲಿ ಕಲಿಯೋಣ. ಇಲ್ಲಿ ದ ಫ್ಲವರ್ನ ಒಂದು ಎಕ್ಸ್ಪ್ಲನೇಷನನ್ನು ನೀಡ್ತೇನೆ, ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿ. ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಿಂದ ಕೊನೆಯಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಲಾರ್ಡ್ ಟೆನಿಸನ್ ರವರ ದ ಫ್ಲವರ್ ಈ ಒಂದು ಪೊಯಮ್ನ ಮೇಯ್ನ್ ಥೀಮ್ಗಳನ್ನು ನೋಡಿದಾಗ ಮೊದಲನೆಯದು ಒರಿಜಿನಾಲಿಟಿ ಆ್ಯಂಡ್ ಇನೋವೇಷನ್, ಸೃಜನಶೀಲತೆ ಮತ್ತು ನವೀನತೆಯ ಬಗ್ಗೆ ಇರುತ್ತೆ. ಇಲ್ಲಿ ಹೊಸ ಆಲೋಚನೆಯನ್ನು ಸೃಷ್ಟಿಸುವ ಕಷ್ಟವನ್ನು ಈ ಪೊಯಮ್ ವಿವರಿಸುತ್ತೆ. ಕವಿ ಬೀಜಗಳನ್ನು ಬಿತ್ತಿದಾಗ ಅಪರೂಪವಾಗಿ ಬೆಳೀತಕ್ಕಂಥ ಹೂವಾಗಿ ಇದು ಒಂದು ಹೊಸ ಸೃಜನಶೀಲತಾ ಕೆಲಸ ಅಂತಕ್ಕಂಥದ್ದನ್ನು ಹೇಳ್ತಾರೆ, ಇನೋವೇಷನ್ ವರ್ಕ್ ಅಂತ ಹೇಳ್ತಾರೆ. ನಂತರ ಜನರು ಹೊಸತನ್ನು ಕಂಡಾಗ ಮೊದಲು ಅದನ್ನು ಕಳೆ, ಒಂದು ಕಳೆ ಅಂತ ಹೇಳ್ತಾರೆ. ಆದರೆ ಅದೇ ಹೂವು ಎಲ್ಲೆಡೆ ಬಂದಾಗ, ಎಲ್ಲೇ ಕಡೆ ಪ್ರಸಿದ್ಧವಾದಾಗ ಇದೊಂದು ಅದ್ಭುತ, ಸ್ಪ್ಲೆಂಡೆಡ್ ಅಂತ ಹೊಗಳುತ್ತಾರೆ. ಮತ್ತು ಕಳ್ಳರ ಬೀಜವನ್ನು ಕದ್ದು ಎಲ್ಲೆಡೆ ಬಿತ್ತಿದಾಗ ಅದು ಸಾಮಾನ್ಯವಾಗುತ್ತೆ. ಅಂದರೆ ಒಂದು ಹೊಸ ಆಲೋಚನೆಯನ್ನು ಇತರರು ಅನುಕರಿಸ್ತಾರೆ, ಅದರ ವಿಶಿಷ್ಟತೆ ಮಾಯವಾಗುತ್ತೆ ಅಂತ ಹೇಳ್ತಾರೆ. ಈ ಪದ್ಯ ಒಂದು ನೀತಿಕತೆ, ಫೇಬಲ್ ಅಂತ ಕರಿಬಹುದು. ಇದನ್ನು ಯಾರು ಬೇಕಾದರೂ ಸುಲಭವಾಗಿ ಓದಿ ಅರ್ಥ ಕೂಡ ಮಾಡಿಕೊಳ್ಬೋದು. ಆ ರೀತಿಯಾಗಿರುತ್ತೆ ಈ ಒಂದು ಪದ್ಯ ದ ಫ್ಲವರ್. ಇಲ್ಲಿ ಈ ಒಂದು ಪೊಯಮಲ್ಲಿ ಈ ಒಂದು ಪ್ರತಿಭೆಯನ್ನು ಸಮಾಜವು ಹೇಗೆ ನಡೆಸಿಕೊಳ್ಳುತ್ತೆ ಎಂಬ ಒಂದು ಕಹಿ ಸತ್ಯವನ್ನು ಸಹ ಈ ಪದ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ಸಾಲುಗಳಲ್ಲಿ ಲಾರ್ಡ್ ಟೆನಿಸನ್ ರವರು ಹೇಳ್ತಾರೆ, ಒನ್ಸ್ ಇನ್ ಎ ಗೋಲ್ಡನ್ ಅವರ್ ಐ ಕ್ಯಾಸ್ಟ್ ಟು ಅರ್ತ್ ಎ ಸೀಡ್. ಇಲ್ಲಿ ಹೇಳ್ತಾರೆ, ಹಿಂದೊಮ್ಮೆ ಒಂದು ಒಳ್ಳೆಯ ಸಮಯದಲ್ಲಿ, ಇಲ್ಲಿ ಗೋಲ್ಡನ್ ಅವರ್ ಅಂದರೆ ಒಂದು ಒಳ್ಳೆಯ ಶುಭ ಸಮಯದಲ್ಲಿ ನಾನು ಈ ಭೂಮಿಯ ಮೇಲೆ ಒಂದು ಬೀಜವನ್ನು ಬಿತ್ತಿದೆ. ಕ್ಯಾಸ್ಟ್ ಅಂದರೆ ಪಸರಿಸೋದು, ಅಂದರೆ ಬಿತ್ತುತ್ತಕ್ಕಂಥದ್ದು. ಇಲ್ಲಿ ಕವಿ ಹೇಳ್ತಾ ಇರೋದು ಒಂದು ಹೊಸ ಮತ್ತು ವಿಶಿಷ್ಟವಾದ ಆಲೋಚನೆ, ಕಲ್ಪನೆಯನ್ನು ಸಮಾಜಕ್ಕೆ ಪರಿಚಯಿಸಿದೆ ಅಂತ ಇದರ ಅರ್ಥ. ಅಪ್ ದೇರ್ ಕೇಮ್ ಎ ಫ್ಲವರ್, ದ ಪೀಪಲ್ ಸೆಡ್ ಎ ವೀಡ್. ಅಲ್ಲಿ ಒಂದು ಸುಂದರವಾದ ಹೂವು ಅರಳಿತು, ಆದರೆ ಜನರು ಅದನ್ನು ಒಂದು ವೀಡ್, ಕಳೆ, ಅನಗತ್ಯ ಅಂತ ಹೇಳಿದ್ರು. ಅಂದರೆ ಈ ಸಾಲಿನ ಅರ್ಥ ಹೊಸ ಆಲೋಚನೆ, ಅದು ಒಂದು ರೀತಿ ಕ್ರಿಯೇಟಿವ್ ಆಗಿತ್ತು. ಜನರು ಅದರ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳದೆ ಅದನ್ನ ತಿರಸ್ಕಾರ ಮಾಡಿದ್ರು, ಕೀಳಾಗಿ ಕಂಡ್ರು ಅಂತ. ಅಂದರೆ ಈ ಪ್ಯಾರಾದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ನಾನು ಒಂದು ಹೊಸ ಒಂದು ಕ್ರಿಯೇಟಿವ್ ಥಾಟನ್ನು ಹೇಳಿದೆ, ಜನ ಎಲ್ಲ ಅದನ್ನು ಅನಗತ್ಯ, ಯೂಸ್ಲೆಸ್ ಅಂತ ಅಂದರು ಅಂತ ಹೇಳಿ ಮೊದಲನೇ ಪ್ಯಾರ ಹೇಳ್ತಾರೆ. ನಂತರ ಟು ಆ್ಯಂಡ್ ಫ್ರೋ ದೇ ವೆಂಟ್ ಥ್ರೂ ಮೈ ಗಾರ್ಡನ್ ಬೋವರ್. ಇಲ್ಲಿ ಜನರು ನನ್ನ ತೋಟದ ಬಳ್ಳಿಯ ಮಂಟಪದ ಮೂಲಕ ಅತ್ತ ಇತ್ತ ಓಡಾಡ್ತಾ ಇದ್ರು ಅಂತ. ಅಂದರೆ ಜನರು ಕವಿ ನನ್ನ ಕೆಲಸವನ್ನು ಅಥವಾ ನನ್ನ ಸೃಜನಶೀಲತೆಯನ್ನು ತುಂಬ ಹತ್ತಿರದಿಂದ ಬಂದು ಗಮನಿಸಿದ್ರು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆ್ಯಂಡ್ ಮಟ್ಟರಿಂಗ್ ಡಿಸ್ಕಂಟೆಂಟ್ ಕರ್ಸ್ಡ್ ಮೀ ಆ್ಯಂಡ್ ಮೈ ಫ್ಲವರ್. ಆ ಜನರು ಏನು ಮಾಡ್ತಾಯಿದ್ದಾರೆ, ಅಸಮಾಧಾನಗೊಂಡರು, ಗೊಣಗುತ್ತಾ ಮತ್ತು ಅವರು ನನ್ನನ್ನು ಮತ್ತು ನನ್ನ ಹೂವನ್ನು ಶಪಿಸಿದ್ರು. ಸಮಾಜ ಹೊಸ ಬದಲಾವಣೆಯನ್ನು ಒಪ್ಕೊಳ್ಳಲ್ಲ. ಆದ್ದರಿಂದ ಕವಿ ಹೇಳ್ತಾ ಇದ್ದಾರೆ, ನನ್ನ ಈ ಒಂದು ಸೃಜನಶೀಲತೆಯನ್ನು ಈ ಸಮಾಜ ಟೀಕೆ ಮಾಡಿತು ಮತ್ತು ನನ್ನ ಆಲೋಚನೆಯನ್ನು ನಿಂದಿಸ್ತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎರಡನೇ ಒಂದು ಸ್ಟ್ಯಾನ್ಸದಲ್ಲಿ ಹೇಳ್ತಕ್ಕಂಥದ್ದು, ಜನ ನನ್ನ ಒಂದು ಮಂಟಪಕ್ಕೆ ಬಂದರು ಅಂದರೆ, ನನ್ನ ಗಾರ್ಡನ್ಗೆ ಬಂದರು ಅಂದರೆ ಅರ್ಥ ನನ್ನ ಆಲೋಚನೆಗಳ ಕಡೆ ಗಮನ ಕೊಟ್ಟರು, ಆದರೆ ನನ್ನ ಆಲೋಚನೆಯನ್ನು ಎಲ್ಲರೂ ಟೀಕೆ ಮಾಡಿದ್ರು, ನಿಂದಿಸಿದ್ರು ಅಂತ ಹೇಳ್ತಾರೆ. ನಂತರ ಸ್ಟ್ಯಾನ್ಸದಲ್ಲಿ, ದೆನ್ ಇಟ್ ಗ್ರೀವ್ ಸೋ ಟಾಲ್ ಇಟ್ ಓರ್ ಎ ಕ್ರೌನ್ ಆಫ್ ಲೈಟ್. ನಂತರ ಆ ಗಿಡ ಏನು ಮಾಡ್ತು, ಎತ್ತರವಾಗಿ ಬೆಳೀತು ಮತ್ತು ಅದು ಒಂದು ರೀತಿಯ ಲೈಟ್, ಬೆಳಕಿನ ಕಿರೀಟವನ್ನು ಧರಿಸಿರುವಂಥ ಒಂದು ರಾಣಿಯಾಗಿ ಒಳೆಯಿತು ಅಂತ ಹೇಳ್ತಾರೆ. ಅಂದರೆ ಕಾಲಾನಂತರದಲ್ಲಿ ಕವಿಯ ಆಲೋಚನೆ, ಆ ಥರ ಅವರ ಸೃಜನಶೀಲತೆ, ಕ್ರಿಯೇಟಿವಿಟಿ ಅನ್ನೋದು ಶಕ್ತಿಯುತವಾಗಿ ಬೆಳೀತು. ಅದರ ಒಂದು ನೈಜ ಮೌಲ್ಯ, ಅದರ ಪ್ರಕಾಶ ಎಲ್ಲ ಜನರಿಗೆ ಕಾಣಿಸುವಂತಾಯಿತು ಅಂತ ಹೇಳ್ತಾರೆ. ಬಟ್ ಥೀವ್ಸ್ ಫ್ರಮ್ ಓವರ್ ದ ವಾಲ್ ಸ್ಟೋಲ್ ದ ಸೀಡ್ ಬೈ ನೈಟ್. ಆದರೆ ಗೋಡೆ ಮೇಲಿಂದ ಬಂದಂಥ ಕಳ್ಳರು ರಾತ್ರೋರಾತ್ರಿ ಆ ಗಿಡದ ಬೀಜಗಳನ್ನು ಕಳ್ಳತನ ಮಾಡ್ಕೊಂಡು ಹೋದರು ಅಂತ. ಇಲ್ಲಿ ಟೆನಿಸನ್ ಅವರು ಹೇಳ್ತಾ ಇರ್ತಕ್ಕಂಥದ್ದು, ಇಲ್ಲಿ ಇತರ ಸಾಹಿತ್ಯಗಳು ಏನು ಅವರು ಸೃಜನಶೀಲತೆ, ಅವರು ಮಾಡಿರ್ತಕ್ಕಂತಹ ಒಂದು ಕ್ರಿಯೇಟಿವಿಟಿಯನ್ನು
ಕಳ್ಳರು ಬಂದು ಕದ್ಕೊಂಡು ಹೋದ್ರಂದರೆ ಈ ಥರ ಕವಿಗಳು ಅಥವಾ ಜನರು ಅವರ ಒಂದು ಆಲೋಚನೆಯನ್ನು ಕಾಪಿ ಮಾಡೋಕ್ಕೆ ಶುರು ಮಾಡಿದ್ರು ಅಂತ ಇದರ ಅರ್ಥ. ಅಂದರೆ ಅವರ ಒಂದು ಆಲೋಚನೆ ಮೊದಲು ತಿರಸ್ಕಾರ ಮಾಡಿದ್ರು, ಅದಾದ ನಂತರ ಅದು ತುಂಬ ಫೇಮಸ್ ಆಯಿತು. ಆಗ ಎಲ್ಲರೂ ಇದನ್ನು ಅನುಸರಿಸೋಕ್ಕೆ ಶುರು ಮಾಡಿಬಿಟ್ರು, ಎಲ್ಲರೂ ಇದನ್ನು ಅನುಕರಿಸ್ಕೊಂಡು ಹೋದರು ಅಂತ ಈ ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ. ನಂತರ ಹೇಳ್ತಾರೆ, ಸೋಡ್ ಇಟ್ ಫಾರ್ ಆ್ಯಂಡ್ ವೈಡ್ ಬೈ ಎವರಿ ಟೌನ್ ಆ್ಯಂಡ್ ಟವರ್. ಆ ಒಂದು ಕದ್ದಂಥ ಬೀಜಗಳನ್ನು ಅವರು ಪ್ರತಿಯೊಂದು ಪಟ್ಟಣ ಮತ್ತು ಪ್ರತಿಯೊಂದು ಹಳ್ಳಿಗಳ ಕಡೆ, ಟೌನ್ ಕಡೆ, ಎಲ್ಲ ಕಡೆ ಏನು ಮಾಡಿಬಿಟ್ರು, ಅವುಗಳನ್ನು ಬಿತ್ತೋಕ್ಕೆ ಶುರು ಮಾಡಿದ್ರು ಅಂತ. ಆ ಕವಿಯ ಹೊಸ ಆಲೋಚನೆ ಎಲ್ಲೆಡೆ ಹರಡ್ಬಿಡ್ತು, ಅದು ಸಾಮಾನ್ಯವಾಗಿ ಹೋಯಿತು. ಟಿಲ್ ಆಲ್ ದ ಪೀಪಲ್ ಕ್ರೈಡ್ ಸ್ಪ್ಲೆಂಡಿಡ್ ಈಸ್ ದ ಫ್ಲವರ್. ಕೊನೆಗೆ ಎಲ್ಲ ಜನರು ಆ ಹೂವು ಎಷ್ಟು ಅದ್ಭುತವಾಗಿದೆ ಅಂತ ಕೊಂಡಾಡೋಕ್ಕೆ ಶುರು ಮಾಡಿದ್ರು. ಇಲ್ಲಿ ಕವಿ ಹೇಳ್ತಾ ಇರೋದು, ಒಮ್ಮೆ ಯಾವುದನ್ನು ಜನರು ತಿರಸ್ಕಾರ ಮಾಡಿದ್ರೋ ಅದು ಎಲ್ಲೆಡೆ ತುಂಬ ಜನಪ್ರಿಯವಾದಾಗ ಎಲ್ಲ ಜನರು, ಸಮಾಜ ಅದನ್ನು ಪ್ರಶಂಸೆ ಮಾಡೋಕ್ಕೆ ಶುರು ಮಾಡಿದ್ರು ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಂತರ ಸ್ಟ್ಯಾನ್ಸದಲ್ಲಿ, ರೀಡ್ ಮೈ ಲಿಟಲ್ ಫೇಬಲ್ ಹೀ ದ್ಯಾಟ್ ರನ್ ಮೈ ರೀಡ್. ನೋಡಿ, ನನ್ನ ಆ ಸಣ್ಣ ನೀತಿಕತೆಯನ್ನು ಓದಿ ಇದನ್ನು ಯಾರು ಬೇಕಾದರೂ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ಅಂತ ಹೇಳ್ತಾರೆ. ಕವಿ ಈ ಕಥೆಯ ಮೂಲಕ ಸಮಾಜದ ಸ್ವಭಾವದ ಬಗ್ಗೆ ಒಂದು ಸರಳ ಸತ್ಯವನ್ನು ಹೇಳ್ತಾ ಇದ್ದಾರೆ. ನಾನು ಮೇಲೆ ಹೇಳಿರ್ತಕ್ಕಂಥದ್ದು, ಮೊದಲಿಗೆ ಏನಾದರೂ ಕ್ರಿಯೇಟಿವಿಟಿ ಮಾಡಿದ್ರೆ ಯಾರು ಒಪ್ಪಲ್ಲ, ಅದು ಕೆಟ್ಟದು ಅಂತ ಹೇಳ್ತಾರೆ, ಹೀಯಾಳಿಸ್ತಾರೆ. ಅದು ಸ್ವಲ್ಪ ಚೆನ್ನಾಗಿ ಬೆಳೀತು ಅಂದರೆ ಎಲ್ಲರೂ ಅದನ್ನ ಅನುಕರಣೆ ಮಾಡಿಕೊಂಡು ಎಲ್ಲ ಹೊಗಳೋಕ್ಕೆ ಶುರು ಮಾಡಿಬಿಡ್ತಾರೆ. ಇದು ನಿಜವಾದಂತಹ ಈ ಸಮಾಜದ ಒಂದು ಗುಣ ಅಂತಕ್ಕಂಥದ್ದು. ಇದು ತುಂಬ ಸರಳ, ಎಲ್ರಿಗೂ ಇದು ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಮೋಸ್ಟ್ ಕ್ಯಾನ್ ರೈಸ್ ದ ಫ್ಲವರ್ಸ್ ನೌ ಫಾರ್ ಆಲ್ ಹ್ಯಾವ್ ಗಾಟ್ ದ ಸೀಡ್. ಈಗ ಹೆಚ್ಚಿನವರು ಎಲ್ಲರೂ ಸಹ ಅಂಥ ಹೂಗಳನ್ನು ಬೆಳೆಸಬಹುದು, ಏಕೆಂದರೆ ಎಲ್ಲರ ಬಳಿ ಕೂಡ ಬೀಜಗಳಿವೆ ಅಂತ. ಇಲ್ಲಿ ಕವಿ ಒಂದು ಮೂಲ ಆಲೋಚನೆ ಈಗ ತುಂಬ ಪ್ರಸಿದ್ಧವಾಗಿದೆ. ತಮ್ಮ ಸೃಜನಶೀಲತೆ, ಅವರು ಹಾಕಿಕೊಟ್ಟಂತಹ ಒಂದು ಸಾಹಿತ್ಯ ಎಲ್ಲ ಪ್ರಸಿದ್ಧವಾಗಿದೆ. ಎಲ್ಲರೂ ಈಗ ಅದನ್ನ ಅನುಸರಿಸ್ತಾ ಇದ್ದಾರೆ, ಅದು ಈಗ ತುಂಬ ಸುಲಭವಾಗಿದೆ ಅಂತ ಹೇಳ್ತಾರೆ. ಇನ್ನು ಕೊನೆ ಸ್ಟ್ಯಾನ್ಸಾಗೆ ಬಂದಾಗ, ಆ್ಯಂಡ್ ಸಮ್ ಆರ್ ಪ್ರೆಟಿ ಎನಫ್ ಆ್ಯಂಡ್ ಸಮ್ ಆರ್ ಪೂರ್ ಇನ್ ಡೀಡ್. ಈ ರೀತಿ ನನ್ನ ಆಲೋಚನೆಗಳನ್ನು ಈಗ ಅನುಸರಿಸಿ ಅವ್ರು ಮಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವರು ತುಂಬ ಸುಂದರವಾಗಿ ಅದನ್ನು ಮಾಡ್ತಾ ಇದ್ದರೆ, ಇನ್ನು ಕೆಲವರು ಅದನ್ನು ತುಂಬ ಕೆಟ್ಟದಾಗಿ ಮಾಡ್ತಾ ಇದ್ದಾರೆ ಅಂತ. ಅಂದರೆ ಕವಿಯ ತಮ್ಮ ಮೂಲ ಆಲೋಚನೆಯನ್ನು ಅನುಕರಿಸಿ ಬಂದಂಥ ಎಲ್ಲ ಒಂದು ಕೃತಿಗಳು, ಅವರ ಒಂದು ಸಾಹಿತ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಎಲ್ಲವೂ ಉತ್ತಮವಾಗಿಲ್ಲ, ಕೆಲವು ಚೆನ್ನಾಗಿದ್ದಾವೆ, ಕೆಲವು ಅರ್ಥಹೀನವಾಗಿದ್ದಾವೆ. ಆ್ಯಂಡ್ ನಾವು ಅಗೈನ್ ದ ಪೀಪಲ್ ಕಾಲ್ ಇಟ್ ಬಟ್ ಅ ವೀಡ್. ಈಗ ಜನರು ಮತ್ತೆ ಅದನ್ನು ಇದಕ್ಕೆ ಒಂದು ಕಳೆ, ಇದೊಂದು ವೀಡ್, ಇದು ಯೂಸ್ಲೆಸ್ ಅಂತ ಕರೀತಾ ಇದ್ದಾರೆ ಅಂತ ಹೇಳ್ತಾರೆ. ಆ ಆಲೋಚನೆಯನ್ನು ಅತಿಯಾಗಿ ಬಳಸಿರೋದ್ರಿಂದ, ಓವರ್ ಯೂಸ್ ಮಾಡಿರೋದ್ರಿಂದ ತನ್ನ ಸೃಜನಶೀಲತೆ, ವಿಶಿಷ್ಟತೆಯನ್ನು ಅದು ಕಳೆದುಕೊಂಡೋದೆ. ಜನರು ಮತ್ತೆ ಅದನ್ನು ನಿರ್ಲಕ್ಷಿಸಿ ಇದು ಚೆನ್ನಾಗಿಲ್ಲ ಅನ್ನೋಕ್ಕೆ ಶುರು ಮಾಡ್ತಾ ಇದ್ದಾರೆ ಅಂತ ಕವಿ ಆಲ್ಫ್ರೆಡ್ ಟೆನಿಸನ್ರವರು ಹೇಳ್ತಾ ಇದ್ದಾರೆ. ದ ಪೊಯಮ್ ಫ್ಲವರ್ ಈ ಪದ್ಯದ ಕನ್ನಡದ ಎಕ್ಸ್ಪ್ಲನೇಷನನ್ನು ಹೇಳಿದ್ದೇನೆ. ಇದು ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೆ ಇದು ಅರ್ಥ ಆಗಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಮತ್ತು PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸಮರಿ PDF ಇರುತ್ತೆ. ಆ್ಯಂಡ್ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.